ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು ಬೆಳಗಾಲಪೇಟೆ ನಮ್ಮೂರು. ಇಲ್ಲಿ ನೋಡ್ರಿ ಗಣಪತಿ ಹಿಂಗೆ ಒಯ್ತಾರ್ರಿ. ಇಷ್ಟು ಜನ ಬಂದಿರ್ತಾರ್ರಿ. ಮತ್ತು ಗಣಪತಿ ಹಿಂದೆ ಆಮೇಲೆ ಗಣಪತಿನೆಲ್ಲ ಇಷ್ಟು ಚೆನ್ನಾಗಿ ಒಂದು ಟ್ಯಾಕ್ಟರ್ನಾಗ ಇಟ್ಕೊಂಡು ಚಂದಾಗಿ ಒಯ್ತಾರ್ರಿ. ಎಲ್ಲಿ ದಡಿಗೆ ಆಗಲಿಲ್ಲ ಹಂಗೆ ಗಣಪತಿನ ಚಂದಾಗ ಟ್ಯಾಕ್ಟರ್ನ ರೆಡಿ ಮಾಡಿ ಒಯ್ತಾರೆ. ಇದು ನಮ್ಮ ಕಾಕಾರ ಗಣಪತಿ ನೋಡ್ರಿ. ಇದು ದಶರಥ ಕೊಪ್ಪ ಅನ್ನೋ ಊರಿಗೆ ಹೊಂಟೈತ್ರಿ. ನಮ್ಮ ಕಾಕಾರ ಕೊಟ್ಟಾರ್ರಿ. ಇದು ನಮ್ಮ ಅಪ್ಪಾಜಿರ ಗಣಪತಿ ರೀ. ನಮ್ಮ ಅಪ್ಪಾರು ಮತ್ತು ನಮ್ಮ ಕಾಕಾರ ಸೇರ್ ಮಾಡ್ಯಾರ್ರಿ. ಇದು ನಮ್ಮ ಪಕ್ಕದ ಹಳ್ಳಿ ಗುಂಡೂರು ಅಂತೀರಿ, ಅಲ್ಲಿ ಹೊಂಟೈತ್ರಿ ಈ ಗಣಪತಿ. ಈಗಿನ ನಮ್ಮ ತಂಗಿ ನೋಡ್ರಿ, ಈಕಿ ಗಣಪತಿ ಒಯ್ಯಬೇಕಾರೆ ಡ್ಯಾನ್ಸ್ ಮಾಡಿದ್ಲರಿ ನಮ್ಮವಾರು ಅದನ್ನು ಇದು. ಆಮೇಲೆ ಇದು ನಮ್ಮ ಅಪ್ಪಾಜಿ ಮತ್ತು ನಮ್ಮ ಕಾಕಾರ ಸೇರ್ ಮಾಡಿದ್ದ ಗಣಪತಿ ರೀ. ಇದು ಯಾಕೆ ಬೇಕಾಗಿತ್ತು ರೀ ಗಣಪತಿ. ಅಲ್ಲಿಗೆ ಹೋಗಾಕತ್ತೈತ್ರಿ. ಅವಾಗ ನಾವು ಹೊರಗೆ ಖುಷಿಯಿಂದ ನೋಡಾಕತ್ತಿದ್ದೀವಿ ರೀ. ನಮ್ಮ ಗಣಪತಿ ನಾವು ನೋಡಾಕತ್ತೇವಲ್ಲಿ ಇಷ್ಟು ಜನದ ಮುಂದೆ ಅಂತಂದು ನಮ್ಗೆ ಖುಷಿ ಆಗತ್ತೈತ್ರಿ. ಆಮೇಲೆ ನೋಡ್ರಿ, ಅವರು ಗಣಪತಿ ಒಯ್ಯ ಬಂದಕ್ಕಾರ ಟ್ಯಾಕ್ಟ್ರನ್ನ ತೊಳೆದು ಚಂದಾಗ ಟ್ಯಾಕ್ಟ್ರಿಗೆ ಬಾಳೆ ಕಂಬ, ಕಬ್ಬು, ಮಾವಿನ ತಂಗ್ಲ, ಬೇವಿನ ತಪ್ಪಲ ಎಲ್ಲ ಕಟ್ಕೊಂಬಂದು ಒಯ್ತಾರ್ರಿ. ಆಮೇಲೆ ಅವರು ಚಂದಾಗ ಟ್ಯಾಕ್ಟ್ರನ್ನ ರೆಡಿ ಮಾಡ್ಕೊಂಡು ಮುಂದೆ ಬಾರ್ಸರ್ನೆಲ್ಲ ಕರ್ಕೊಂಬಂದು ಒಯ್ತಾರೆ. ಇದಕ್ಕಿಂತ ಮುಂಚೆ ನಾವು ಗಣಪತಿನ ಸಭಾಭವನದಾಗ ಇಟ್ಟಿರ್ತೇವೆ ರೀ. ಇವರು ಅಲ್ಲೇ ಪೂಜೆ ಮಾಡ್ಕೊಂಬಂದು ಇಲ್ಲಿ ಊರಾಗೆಲ್ಲ ಮೆರವಣಿಗೆ ಮಾಡ್ಕೊಂತ ಒಯ್ತಾರೆ ನೋಡ್ರಿ ಗಣಪತಿ. ಕೆಲವರು ಬರೋಲವನ್ನು ತಂದಿರ್ತಾರೆ, ಅದ್ರಾಗೂ ಒಯ್ತಾರೆ.